ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಆತ್ಮೀಯ ಕೇಳುಗರೆ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕದ 100 ಅನರ್ಘ್ಯ ರತ್ನಗಳಲ್ಲಿ ಒಬ್ಬರು ಇವರು ಅಂದು ಅವರ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಅಪಾರ. ಹಾಗಾಗಿ ನವೆಂಬರ್ ತಿಂಗಳಿನಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಸುಸಂದರ್ಭದಲ್ಲಿ ಕರ್ನಾಟಕದ ಕೆಲವು ಕಣ್ಮಣಿಗಳನ್ನು ನಮ್ಮ ಕೇಳುಗರಿಗೆ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡುವ ಪ್ರಯತ್ನ. ಇದನ್ನು ಕೇಳಿ ಇವರ ಬಗ್ಗೆ ಹಾಗೂ ಇನ್ನಿತರ ಸಾಧಕರ ಬಗ್ಗೆ ನಮ್ಮ ಕೇಳುಗರು ಮತ್ತಷ್ಟು ತಿಳಿದುಕೊಳ್ಳುತ್ತಾರೆ ಎಂಬ ಆಶಯದೊಂದಿಗೆ ಈ ಸರಣಿಯನ್ನು ಪ್ರಾರಂಭಿಸಿದ್ದೇವೆ. ಇಂದಿನ ಕರ್ನಾಟಕದ ಅಮೂಲ್ಯ ರತ್ನ, ಕರ್ನಾಟಕದ ಕಣ್ಮಣಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಡಿ.ವಿ. ಗುಂಡಪ್ಪನವರು. ಡಿ.ವಿ. ಗುಂಡಪ್ಪನವರ ಜನನ ಕೋಲಾರದ ಮುಳಬಾಗಿಲುವಿನಲ್ಲಿ ಆಯಿತು. ಇವರ ಜನನ ದಿನಾಂಕ ಮಾರ್ಚ್ 17, 1887ರಲ್ಲಿ. ಇವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮನವರು. ಇವರ ಶಿಕ್ಷಣ ಪ್ರೌಢಶಾಲೆಯಲ್ಲಿಯೇ ನಿಂತಿತು. ಆದರೆ ಇವರು ವೇದಗಳ ಅಧ್ಯಯನ ಮಾಡತೊಡಗಿದರು. ಕನ್ನಡ, ಇಂಗ್ಲಿಷ್, ತೆಲುಗು, ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಿದರು. ಇವರು ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆ ಪಡೆದಿದ್ದರು. ಇದರೊಂದಿಗೆ ಗೋಪಾಲಕೃಷ್ಣ ಗೋಖಲೆಯವರ ವಿಚಾರಧಾರೆಯನ್ನು ಅನುಸರಿಸಿದ್ದರು ಹಾಗೂ ಅವರ ವ್ಯಕ್ತಿತ್ವವನ್ನು ಮೆಚ್ಚಿ ಅವರನ್ನು ಪೂಜ್ಯ ಭಾವದಿಂದ ಕಾಣುತ್ತಿದ್ದರು. ಇವರನ್ನು ಕವಿ, ಲೇಖಕ, ಬರಹಗಾರ, ಕನ್ನಡದ ತತ್ವಜ್ಞಾನಿ, ಕನ್ನಡ ಸಾಹಿತ್ಯದ ದಿಗ್ಗಜ, ಮೇಧಾವಿ ಪತ್ರಕರ್ತ ಎಂದು ಗುರುತಿಸಿ ಗೌರವಿಸಲಾಗಿದೆ. ಇವರ ಪ್ರಸಿದ್ಧ ಕೃತಿಗಳು ಮಂಕುತಿಮ್ಮನ ಕಗ್ಗ, ಅದು 1943ರಲ್ಲಿ ಬಂದಿತು. ಮತ್ತೊಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ, ಬಾಳಿಗೊಂದು ಬೆಳಕು, ಮುರಳ ಮುನಿಯನ ಕಗ್ಗ ಮುಂತಾದವು. ಇವರು ಹಲವು ಪತ್ರಿಕೆಗಳಿಗೆ ಲೇಖನವನ್ನು ಬರೆದವರು. ಇವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಅದು ಇಂದಿಗೂ ತನ್ನ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿದೆ ಕೂಡ. ದ ಕರ್ನಾಟಕ ಹಾಗೂ ದ ಭಾರತ ಎಂಬ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದರು. ಇವುಗಳೊಂದಿಗೆ ಪಬ್ಲಿಕ್ ಅಫೇರ್ಸ್ ಪತ್ರಿಕೆಯನ್ನು ಕೂಡ ಹೊರತಂದವರು ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ, ಮೈಸೂರು ರಾಜ್ಯಾಂಗ ಸುಧಾರಣಾ ಸಮಿತಿ ಸದಸ್ಯರಾಗಿ, ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಈ ಸೇವೆಯನ್ನು ಗುರುತಿಸಿ 1971ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಿ.ಲಿಟ್ ಪ್ರಶಸ್ತಿ ಹರಸಿ ಬಂದಿತು. ಇವರಿಗೆ ಭಾರತ ಸರ್ಕಾರ ನೀಡುವ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿತು. ಇವರು ಸರ್ ಎಂ ವಿಶ್ವೇಶ್ವರಯ್ಯನವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು. ಬೆಂಗಳೂರು ಪುರಸಭೆಯ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದರು. ಇವರು ಅನೇಕ ಮಹನೀಯರೊಂದಿಗೆ ಸಂಪರ್ಕ ಹೊಂದಿದ್ದರೂ ಕೂಡ ತಮ್ಮ ಸ್ವಂತದ ಕೆಲಸಗಳಿಗೆ ಸಹಾಯ ಸಹಕಾರ ಪಡೆಯಲಿಲ್ಲ. ನೈಜ ಬದುಕಿನಲ್ಲಿ ಎಷ್ಟೇ ಕಷ್ಟವಿದ್ದರೂ ಕೂಡ ಎಂದಿಗೂ ಯಾರಿಗೂ ಕೈಚಾಚಲಿಲ್ಲ ಇವರು. ಅಂತಹ ಮೇರು ವ್ಯಕ್ತಿತ್ವ ಇವರದು. ಇವರಿಗೆ ಎಷ್ಟೆಲ್ಲ ಗಣ್ಯರ ಪರಿಚಯವಿದ್ದರೂ ಕೂಡ ವೈಯಕ್ತಿಕ ವಿಷಯಕ್ಕೆ ಯಾವುದೇ ಗಣ್ಯರ ಹೆಸರನ್ನು ಬಳಸಿಕೊಳ್ಳಲಿಲ್ಲ. 60ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದಾರೆ. ಮಂಕುತಿಮ್ಮನ ಕಗ್ಗ ಒಂದು ಆಧ್ಯಾತ್ಮಿಕ ಕಾವ್ಯ, ಸುಭಾಷಿತ ಶೈಲಿಯಲ್ಲಿ ರಚಿಸಿದ್ದಾರೆ. ಇದನ್ನು ಕನ್ನಡದ ಭಗವದ್ಗೀತೆ ಎಂದೇ ಎಲ್ಲರೂ ಗುರುತಿಸುತ್ತಾರೆ. ಇದರಲ್ಲಿ ಹಳೆಗನ್ನಡ ಪದಗಳು, ಸಂಸ್ಕೃತ ಪದಗಳು ಇರುವುದರಿಂದ ಸುಲಭವಾಗಿ ಅರ್ಥವಾಗುವುದಿಲ್ಲ. ಆದರೂ ಇಂದಿಗೂ ಶಾಲಾ ಕಾಲೇಜುಗಳಲ್ಲಿ ಈ ಗ್ರಂಥಕ್ಕೆ ಸಿಗುವ ಗೌರವ ಪ್ರೀತಿ ವಿಶೇಷ. ಜೀವನದಲ್ಲಿ ಹಣದ ಅವಶ್ಯಕತೆ ತೀಕ್ಷ್ಣವಾಗಿದ್ದರೂ ಅದರ ಹಿಂದೆ ಹೋಗದವರು ಇವರು. ಬದುಕು ಹಾಗೂ ಬರಹ ಒಂದೇ ರೀತಿಯಿತ್ತು ಇವರದು. ಅಂದರೆ ನುಡಿದಂತೆ ನಡೆದವರು.
ಇವರ ಚಿಂತನೆ, ಇವರ ಅನುಭವ ಇವರ ಲೇಖನದಲ್ಲಿದೆ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊದಲು ಮೂಲೆಗಳ ಸೇರದಿರು, ಭಾಸ್ಕರನನುಗ್ರಹವೇ ನೂತ್ನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ನೀನು ವಿಶಾಲವಾಗಿ ಬಾಳು, ಹೃದಯ ವೈಶಾಲ್ಯದಿಂದ ಬಾಳು, ಅಜ್ಞಾನವೆಂಬ ಕತ್ತಲೆಯ ಮೂಲೆ ಸೇರದಿರು, ಸೂರ್ಯದೇವ ಚೆಲ್ಲುವ ಹೊಂಗಿರಣಗಳ ಅನುಗ್ರಹದಿಂದ ಜೀವನ ನಡೆಸು, ಸಾವು ಎಂಬುದು ಸಣ್ಣದಾಗಿ ಕಾಣುವುದು ಎಂದಿದ್ದಾರೆ. ಇಂತಹ ಮಹನೀಯರಿಗೆ ನನ್ನ ನುಡಿ ಪುಷ್ಪಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.